ಬೀಗರಿಗೆ ಬೇಜಾರು ಮಾಡಬೇಡಿ. ಯಾರೋ ಮಾಡಿದ್ದಕ್ಕೆ ಇನ್ಯಾರಿಗೂ ಅವಮಾನ ಮಾಡಬೇಡ್ರಿ. ನೀನ್ ಮಾತಾಡ್ಬೇಡ. ನಿನ್ ಬೀಗತಿಗೆ ನಾನ್ ಬುದ್ಧಿ ಹೇಳಕ್ಕಾಗಲ್ಲ. ಅವ್ರಿಗೆ ಶಂಕದಿಂದ ಬಂದ್ರೇನೆ ತೀರ್ಥ. ಹಲೋ, ಪುರುಷೋತ್ತಮ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಹೇಳಿ ಬಿಗ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿರ್ಬೇಕು ಅಂತ ನಮಗೂ ಆಸೆ. ಆದ್ರೆ ಕೆಲವು ಚಿಲ್ಲರೆ ಜನ ಅದಕ್ಕೆ ಅವಕಾಶ ಕೊಡಲ್ವೇ? ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಇನ್ಯಾರು? ನಿಮ್ ಹೆಂಡತಿ ಮತ್ತೆ ಮಗಳ ಬಗ್ಗೆ. ಅಲ್ರಿ, ವಯಸ್ಸಿಗೆ ಬಂದಿರೋ ಮಗಳನ್ನ ವಯಸ್ಸಾಗಿರೋ ಹೆಂಡತಿನ 10 ಬಸ್ಸಲ್ಲಿ ಇಟ್ಕೊಳಕ್ ಆಗಲ್ಲ ಅಂದ್ಮೇಲೆ ಅವ್ರನ್ನ ಹೊರಗಡೆ ಯಾಕೆ ಕಳಿಸ್ತೀರಾ? ನಮ್ ಮನೆ ಕಳೆಯೋದಕ್ಕ? ಬಿಗ್ರೆ, ನೀವೇನ್ ಹೇಳ್ತಿದ್ದೀರಾ? ನಂಗೊಂದು ಅರ್ಥ ಆಗ್ತಾ ಇಲ್ಲ. ನಿಮ್ಮಂತ ಸಣ್ಣ ಜನಕ್ಕೆ ನಮ್ಮ ಮಾತು ಹೇಗ್ರಿ ಅರ್ಥ ಆಗತ್ತೆ? ಸುಶಿ, ಸುಶಿ, ಇವತ್ತು ಸುರೇಶನ ಆಫೀಸ್ಗೆ ಹೋಗಿ ಗಲಾಟೆ ಮಾಡ್ತೀಯಾ? ನಿಜ ಹೇಳು. ಅದು ನಿಜ ಕಣ್ರಿ. ಅದ್ಯಾಕೆ ಅಂದ್ರೆ ಕಾರಣಗಳೆಲ್ಲ ನಂಗೆ ಬೇಕಾಗಿಲ್ಲ. ನಿನ್ ಕಾರಣಗಳು ಎಷ್ಟೇ ಬಲವಾಗಿದ್ರು ಏನು ಪ್ರಯೋಜನ ಇಲ್ಲ. ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗುತ್ತೆ. ಯಾಕ್ರಿ, ಏನಾಯ್ತು? ಸುಶಿ, ನೀನು ನಿನ್ನ ಮಗನ ಆಫೀಸು ಅಂತ ಹೋದೆ ಅಲ್ಲ? ಅಲ್ಲ ಕಣೆ, ಅದು ನಿನ್ನ ಮಗನ ಆಫೀಸ್ ಅಲ್ಲ, ನಿನ್ನ ಬೀಗರ ಅಳಿನ ಆಫೀಸು. ನೀ ಆ ಆಫೀಸಿನ ಒಂದೊಂದೇ ಮೆಟ್ಲು ಹತ್ತುತ್ತಿದ್ದ ಹಾಗೆ ನಿನ್ನ ಗಂಡನ ಮರ್ಯಾದೆ ಒಂದೊಂದೇ ಮೆಟ್ಲು ಇಳಿತು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ? ಬೀಗರ್ ಚೇಂಬರ್ ನುಗ್ಗಿ MD ಸುರೇಶ್ ಅವ್ರನ್ನ ಬೈಯೋದು ಅಲ್ಲದೆ ಅವ್ರ ಎದುರಿಗೆ ಅವ್ರ ಸ್ಟೆನನ್ನು ಬೈದು ನಿನ್ನ ಸಣ್ಣ ಬುದ್ಧಿ ತೋರಿಸ್ಬಿಟ್ಟಿಲ್ಲ. ಆ ಸಮಯದಲ್ಲಿ ನಿನ್ನ ಗಂಡನ ಗಂಟೆ ನಾಶ ಆಗ್ತಿದೆ ಅಂತ ನಿಮ್ಗೆ ಒಂದು ಕ್ಷಣನೂ ಅನಿಸ್ಲಿಲ್ಲ? ಹಾಗೆಲ್ಲ ಹೇಳ್ಬೇಡ್ರಿ, ನನ್ ಕೈ ಸಹಿಸೋಕ್ಕಾಗಲ್ಲ. ಅಷ್ಟು ದೊಡ್ಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾವುದೋ ಒಂದು ಕಾಲದಲ್ಲಿ ನಿನ್ನ ಮಗ ಆಗಿದ್ದ ಅನ್ನೋ ಕಾರಣದಿಂದ ನೀನು ಹೋಗಿ ಅವನ್ನ ಬೈದು ಅವನ ಮಾನನ ಹರಾಜು ಹಾಕಕ್ ಹೋಗಿದ್ದೆ ಅಲ್ಲ? ಅಲ್ಲಿ ಹೋಗಿದ್ದು ಅವನ್ ಮಾನ ಅಲ್ಲ ಕಣೆ, ನನ್ನ ಮಾನ. ರೀ, ನಿಮ್ ಕೈ ಮುಗಿತೀನ್ರಿ. ನಿಮಗ್ ಕೋಪ ಇದ್ರೆ ತೀರೋವರೆಗೂ ಹೊಡೆದ್ಬಿಡಿ. ದಯವಿಟ್ಟು ಈ ರೀತಿ ಮಾತಾಡ್ಬೇಡಿ. ನನ್ ಕೈ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಬರೀ ಕಡಿಮೆ ಅವಮಾನ ಆಗಿದ್ರೆ ಏನೋ ಕೋಪ ಮಾಡ್ಕೊಂಡು ಮರೆತು ಬಿಡ್ತಿದ್ದೆ. ಆದ್ರೆ ಈಗ ಆಗಿರೋದು ಅದನ್ನೆಲ್ಲ ಮೀರಿರೋದು ಹತಾಶೆ. ಹತಾಶೆ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಹುಟ್ಟದಾಗ್ಲಿಂದ ಯಾರತ್ರನೂ ಒಂದು ಮಾತು ಕೇಳ್ದವನಲ್ಲ ನಾನು. ಯಾವತ್ತೂ ನನ್ನ ಸ್ವಾಭಿಮಾನಕ್ಕೆ ಆತ್ಮಗೌರವಕ್ಕೆ ಧಕ್ಕೆ ತಂದ್ಕೊಂಡವನಲ್ಲ ನಾನು. ರಾಮೂರ್ತಿ ಹಣದಲ್ಲಿ ಶ್ರೀಮಂತನಾಗದೆ ಹೋದ್ರು ಗುಣದಲ್ಲಿ ಸ್ವಾಭಿಮಾನದಲ್ಲಿ ಶ್ರೀಮಂತ ಅಂತ ಜನ ಹೇಳ್ತಾರೆ. ನನಗಿಂತ ವಯಸ್ಸಾದವರು ನನ್ನ ರಾಮಮೂರ್ತಿಯವರೇ ಅಂತ ಬಹುವಚನದಲ್ಲಿ ಕರೀತಾರೆ. ಆದ್ರೆ ಇವತ್ತು ನಮ್ಮ ಬೀಗರ ದೃಷ್ಟಿಲಿ ನಾನೊಬ್ಬ ಯಕಶ್ಚಿತ್, ಯೋಗ್ಯತೆ ಇಲ್ಲದಿದ್ದವನು, ನಾಚಿಗೆಟ್ಟವನು, ಹೆಂಡತಿನ ಹದಬಸ್ತಲ್ಲಿ ಇಟ್ಕೊಳಕ್ಕಾಗ್ದಿರೋ ಒಬ್ಬ ಬೇಜವಾಬ್ದಾರಿ ಮನುಷ್ಯ. ಸಾಕಲ್ವೇನೆ ಇಷ್ಟು ಟೈಟಲ್ಗಳು. ನನ್ನ ಜೀವನ ಸಾರ್ಥಕ ಆಗೋಯ್ತು. ದಯವಿಟ್ಟು ಕ್ಷಮಿಸ್ಬಿಡ್ರಿ. ನಿಮ್ಗಿಂತ ಅವಮಾನ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಖಂಡಿತ ಅಲ್ಲಿಗೆ ಹೋಗ್ತಾ ಇರಲಿಲ್ಲ ರೀ. ನೋಡಿ, ನಾನು ಸುರೇಶ್ಗೆ ಬುದ್ಧಿ ಹೇಳೋಣ ಅಂತ ಹೋದೆ ಹೊತ್ತು ಅಲ್ಲಿ
ಮಾಡ್ಕೋಬೇಡ್ರಿ. ನೋಡಿ, ಇನ್ಯಾವತ್ತೂ ನನ್ನ ಆಫೀಸ್ ಕಡೆ ತಲೆ ಹಾಕೋದಿಲ್ಲ, ಸ್ಫೂರ್ತಿನ ಅಲ್ಲಿ ಕಳ್ಸೋದಿಲ್ಲ. ದಯವಿಟ್ಟು ಕ್ಷಮಿಸ್ಬೇಡ್ರಿ, ಕ್ಷಮಿಸ್ಬೇಡಿ. ಇಷ್ಟಕ್ಕೆಲ್ಲ ನಾನೇ ಕಾರಣ. ಆಫೀಸಿನ ವಿಷಯ ಮನೆಗೆ ತಂದು ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ. ನನ್ನ ಕ್ಷಮಿಸ್ಬೇಡಿಪ್ಪ. ನನ್ನಿಂದಾನೆ ನಿಮ್ಗಿಷ್ಟೆಲ್ಲ ಅವಮಾನ ಆಗಿತ್ತು. ಕ್ಷಮಿಸ್ಬೇಡಿಪ್ಪ. ನಿನ್ನಿಂದ ನನಗೇನೂ ಆಗಿಲ್ಲ ಅಮ್ಮ. ಇಡೀ ನನ್ನ ಜೀವನದಲ್ಲಿ ನನ್ನ ಬೈದು ಅವಮಾನ ಮಾಡಿದ ವ್ಯಕ್ತಿಗಳು ಇಬ್ಬರೇ, ಒಂದು ಚಿದಂಬರಯ್ಯ, ಇನ್ನೊಂದು ಪುರುಷೋತ್ತಮ. ಎಲ್ಲರ ಬಾಯಲ್ಲೂ ಈ ರಾಮೂರ್ತಿ ಒಳ್ಳೆಯವನು ಅಂತ ಅನಿಸ್ಕೊಂಡ್ರೆ ಇವರಿಬ್ಬರ ಬಾಯಲ್ಲಿ ಅಪ್ರಯೋಜಕ ಅನಿಸ್ಕೊಂಬಿಟ್ಟ. ಏನ್ ಮಾಡುದು, ನನ್ನ ಕರ್ಮ. ನೀನ್ ಸಮಾಧಾನ ಸಮಾಧಾನ. ಹಾ, ಒಂದ್ ಕೆಲ್ಸ ಮಾಡೋಣ, ಇಬ್ರಿಗೂ ಗೋಲ್ಡ್ ರಿಂಗ್ ಪ್ರೆಸೆಂಟ್ ಮಾಡೋಣ. ಗೋಲ್ಡ್ ರಿಂಗ ಬೇಡ ಸಂಧ್ಯಾ, ಅವ್ರಿಗೆ ಸಿಲ್ವರ್ ಆರ್ಟಿಕಲ್ಸ್ ಏನಾದ್ರು ಕೊಡೋಣ. ಸಿಲ್ವರಾ? ಕೃಷ್ಣ, ಜೀವನದಲ್ಲಿ ಒಂದ್ಸಾರಿ ಮದ್ವೆ ಆಗೋದು. ನಾವು ಅವ್ರಿಗೇನಾದ್ರೂ ಅಪರೂಪದ ಗಿಫ್ಟೇ ಕೊಡ್ಬೇಕು. ಅದು ಚಿನ್ನದ್ದೇ ಆಗಿರ್ಬೇಕು. ಅದ್ ಯಾವಾಗ್ಲೂ ಅಕ್ಕ ಭಾವನ ಹತ್ರನೇ ಇರ್ಬೇಕು. ಅಯ್ಯೋ, ಒಲೆ ಮೇಲೆ ಅನ್ನ ಇಟ್ಟಿದೆ, ಒಂದ್ ನಿಮಿಷ. ಏನೋ ಮತ್ತೆ ಫೀಲ? ಅಂಥದ್ದೇನಿಲ್ಲ ಕಣೋ, ಸಂಧ್ಯಾ ಅವ್ರ ಅಕ್ಕನಿಗೆ ಮದುವೆ ಆಗ್ತಾ ಇದೆ, ಅದಕ್ಕೆ ಏನು ಗಿಫ್ಟ್ ಕೊಡೋಣ ಅಂತ ಡಿಸೈಡ್ ಮಾಡ್ತಾ ಇದ್ವಿ ಅಷ್ಟೇ. ನಾನು ಸಜೆಸ್ಟ್ ಮಾಡ್ಲಾ, ಗೋಲ್ಡ್ ರಿಂಗ್ ಕೊಟ್ಬಿಡೋ. ನೀನು ಅದೇ ಹೇಳ್ತಾ ಇದೆಯಲ್ಲೋ. ನೀವಿಬ್ರು ನಿಮ್ಮ ಲೆವೆಲಲ್ಲೇ ಯೋಚನೆ ಮಾಡ್ತಾ ಇದ್ದೀರಾ. ನನ್ನ ಲೆವೆಲ್ ಬಗ್ಗೆನೂ ಒಂದು ಸ್ವಲ್ಪ ಯೋಚನೆ ಮಾಡ್ರು. ನಾನು ಪ್ರಾಬ್ಲಮಲ್ಲಿದ್ದೀನೋ. ಸೊ ನಿನಗೆ ಕಾಸ್ಟ್ಲಿ ಗಿಫ್ಟ್ ಕೊಡೋಕ್ಕಾಗಲ್ಲ, ಆದರೂ ನೀನು ಕೊಡ್ತೀಯ ಕಣೋ. ಅದು ಹೇಗೋ? ಹೀಗೆ ಈ ಹಣದಿದ್ದ. ದಯವಿಟ್ಟು ಬೇಡ ಕಣೋ, ನಾನು ಈ ಹಣನ ಮುಟ್ಟೋದು ಇಲ್ಲ. ಈಗಾಗಲೇ ನೀನು ಋಣ ನನ್ನ ಮೇಲೆ ಬೆಟ್ಟದಷ್ಟಿದೆ. ಸುಮ್ಮನೆ ಸಿಲ್ಲಿಯಾಗಿ ಮಾತಾಡಬೇಡ. ಈ ಋಣನ ಪದ ಕೇಳಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಸೊ ನಿನಗೆ ಸಾಲ ಆಗಲಿ ದಾನ ಆಗಲಿ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ, ಆದರೂ ನೀನು ತಗೊಳ್ತೀಯ. ಹೇಗೆ ಅದಕ್ಕೆ? ಇದು ನಿನ್ನ ಸಂಪಾದನೆ. ನೀನು ಇಷ್ಟು ದಿನ ನನಗೆ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ನಾನು ಕೊಡ್ತಿರೋ ಸಂಭಾವನೆ. ಇದನ್ನು ನಾನು ನೀನು ಕೊಡಬೇಕಾದ್ದು ನನ್ನ ಕರ್ತವ್ಯ. ಇದನ್ನು ನೀನು ತಗೋಬೇಕಾದ್ದು ನಿನ್ನ ಹಕ್ಕು ಕಣ. ತಗೊಳ್ಳೋ ತಗೊಳ್ಳೋ. ಸುನಿಲ್, ಆಪತ್ತಿಗಾಗೋನ್ನ ನೆಂಟ ಅಂತಾರೆ. ಪ್ರತಿ ಸಲ ನಾನು ಆಪತ್ತಲ್ಲಿದ್ದಾಗಲೂ ನೀನೇ ನನ್ನ ಕೈ ಹಿಡಿತಾ ಇದೆಯಾ? ಯಾವ ಜನ್ಮದ ಬಂದನೋ ನೀನು? ನಾನೇನು ಬಂದು ನೀನು ಬಂದು ಅಂದ್ಬಿಟ್ರೆ 2 ದಿನ ಇದ್ದು ಜಾಗ ಖಾಲಿ ಮಾಡಬೇಕಾಗತ್ತೆ. ಅದೇ ನೀನು ನನ್ನ ಸ್ನೇಹಿತ ಅಂದರೆ ಪರ್ಮನೆಂಟ್ ಆಗಿ ನಿನ್ನ ಜೊತೆಗೆ ಇದ್ಬಿಡ್ತೀನಿ. ನೀನು ನನ್ನ ಗೆಳೆಯ, ನಿಜವಾದ ಗೆಳೆಯ. ನನ್ನ ಬದುಕಿಗೆ ಆಶ್ರಯ ಕೊಡ್ತಾ ಇರೋವಂಥ ಆತ್ಮೀಯ ಗೆಳೆಯ. ರೋಸ್ ಇನ್ನೂ ಬರಲಿಲ್ಲನ್ರಿ? ಬಂದ ತಕ್ಷಣ ನನ್ನ ಚೇಂಬರ್ ಕಳಿಸಿ. You're trying to reach has been switched off. Please try later.
ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ರೋಸ್ ಇನ್ನೂ ಬರಲಿಲ್ವಾ? ರೋಸಿ, ನಿನಗೆ ನನ್ನ ಮೇಲೆ ಸಿಟ್ಟ? ನಿನ್ನ ಆಫೀಸ್ಗೆ ಬರೆದಿದ್ರೇನಂತೆ? ನೀನು ಎಲ್ಲಿರ್ತೀಯ ಅಂತ ನನಗೆ ಗೊತ್ತು. ಅಲ್ಲಿಗೆ ನಾನೇ ಬರ್ತೀನಿ. ನಾನು ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ನೀನು ಆಫೀಸ್ಗೆ ಬಂದಿಲ್ಲ ಅಂತ ನಾನು ಒಳೊಳಗೆ ಬೆಂದೋಗ್ತಾ ಇದ್ದೆ. ಮತ್ತಿನ್ನೇನು ಮಾಡಬೇಕು? ನಿನ್ನೆ ಆ ಹೆಂಗಸು ಬಾಯಿಗೆ ಬಂದ ಹಾಗೆ ಬೈತಾ ಇದ್ರು, ನೀವೇನು ಸಂಬಂಧನೇ ಇಲ್ದೇ ಇರೋ ಹಾಗೆ ಸುಮ್ಮನೆ ನಿಂತಿದ್ರಲ್ಲ, ನಂಗೆ ಎಷ್ಟು ನೋವಾಯ್ತು ಗೊತ್ತಾ? ನನ್ನ ದುಃಖನ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಅವಮಾನದ ಬೆಂಕಿಲಿ ಬೆಂದು ಹೋಗ್ತಾ ಇರೋಳು ನಾನು. ನನ್ನ ಮನಸ್ಸಿನ ನೋವನ್ನ ನಾನು ಯಾರ ಹತ್ರ ಹೇಳಿ? ಬೇಜಾರು ಮಾಡ್ಕೊಂಬಿಡ ರೋಸ್. ಆಗಿದ್ದಾಗೋಯ್ತು. ಆ ಸಮಯದಲ್ಲಿ ನಾನು ಏನು ಮಾಡೋಕ್ಕಾಗದಿರೋ ಸ್ಥಿತಿಲಿದ್ದೆ. ನೋಡು, ಅವ್ರ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ಬಾ, ಆಫೀಸ್ಗೆ ಹೋಗೋಣ. ಆಫೀಸ್ಗ? ಸತ್ರು ನಾನು ಆಫೀಸಿಗೆ ಬರಲ್ಲ, ನೀವು ಹೊರಟೋಗಿ. ನೀನು ಬರ್ದೆ ಆಫೀಸ್ ನಾನು ಹೇಗೆ ಹೋಗ್ಲಿ? ನೀನು ಇಲ್ಲದೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಇವತ್ತಿಷ್ಟು ಪ್ರೀತಿ ತೋರಿಸೋರು ನಿನ್ನೆ ಯಾಕೆ ಹಾಗೆ ನಿಂತಿದ್ರಿ? ಎಷ್ಟೇ ಆದರೂ ನೀವು ಮ್ಯಾನೇಜಿಂಗ್ ಡೈರೆಕ್ಟರ್, ನಾನು ಆಫ್ಟರ್ ಆಲ್ ಒಂದು ಸ್ಟೆನೋ. ನನ್ನಂಥವಳಿಗೆ ಅವಮಾನ ಆದರೆ ನಿಮ್ಗೇನು ನಷ್ಟ ಇಲ್ವಲ್ಲ, ಅದಕ್ಕೆ ಹಾಗೆ ನಿಂತಿದ್ರೇನು? ನಿಜವಾಗ್ಲೂ ಪ್ರೀತಿ ಇದ್ರೆ ಹಾಗೆ ಮಾಡ್ತಾ ಇದ್ರಾ? ಎಂತ ಮಾತಾಡ್ತಿದ್ದೆ ರೋಸ್? ಅಲ್ಲ, ಇಷ್ಟೇ ನಾನು ನನ್ನ ಅರ್ಥ ಮಾಡ್ಕೊಂಡಿದ್ದೆ. ನಿನ್ನ ಪ್ರೀತಿ ಇಲ್ಲ ಅಂದರೆ ನಾನು ಆಫೀಸ್ ಬಿಟ್ಟು ಬರ್ತಿದ್ದ. ಬಾ, ಆಫೀಸ್ಗೆ ಹೋಗ. ನಾನು ಆಫೀಸಿಗೆ ಬರಲ್ಲ. ಇಷ್ಟೆಲ್ಲ ಆಗಿದ್ದು ಆ ಸ್ಫೂರ್ತಿಯಿಂದಾನೆ. ಅವಳ ಮುಖ ಕಂಡೇನೆ ನಂಗಾಗಲ್ಲ. ಅವಳು ಆಫೀಸಲ್ಲಿ ಇರೋವರೆಗೂ ನಾನು ಅಲ್ಲಿಗೆ ಬರಲ್ಲ. ಒಂದು ಅವಳಿರ್ಬೇಕು, ಇಲ್ಲ ನಾನಿರ್ಬೇಕು. ನೀನೇ ಇರ್ತೀಯ ರೋಸ್. ಯಾಕೆಂದರೆ ಈಗಾಗಲೇ ಅವಳು ಕೆಲಸ ಬಿಟ್ಟಾಯ್ತು. ನಿಜವಾಗ್ಲೂ? ಸತ್ಯವಾಗ್ಲು ಇನ್ಮೇಲೆ ಅವಳು ಆಫೀಸ್ಗೆ ಬರಲ್ಲ. ಆಫೀಸ್ನಲ್ಲಿ ನಮ್ಮನ್ನು ಯಾರು ಕೇಳೋರೇ ಇರಲ್ಲ. ಆಫೀಸ್ ತುಂಬ ನಮ್ಮದೇ ರಾಜ್ಯಭಾರ ಚಿನ್ನ. ಸರ್, ನೀವು ನನ್ನ ಚಿನ್ನ ಅಂತ ಹೇಳಿದ್ರಾ? ಹೌದು. ಇನ್ಮೇಲೆ ನಾವಿಬ್ಬರೇ ಇರುವಾಗ ನಿನ್ನನ್ನು ಚಿನ್ನ ಅಂತಲೇ ಕರೆಯೋದು. ನೀನು ಅಷ್ಟೇ ನನ್ನನ್ನು ಸುರೇಶ್ ಅಂತಲೇ ಕರಿಬೇಕು. ಓಕೆ? ಸುರೇಶ್ ಚಿನ್ನ. ಸುರೇಶ್ ಚಿನ್ನ. ಆಯ್ತೇನಮ್ಮ? ಏ ಕಮಲು, ಇನ್ನು ಎಷ್ಟೊತ್ತೆ ಆಗ್ಲಿಲ್ವನೆ? ಹುಡುಗನ ಕಡೆ ಅವ್ರ ದೇವಸ್ಥಾನಕ್ಕೆ ಬರೋದಕ್ಕೆ ಮುಂಚೆ ನಾವಲ್ಲಿ ಇರ್ಬೇಕು ಕಣೆ. ಅಯ್ಯೋ, ಒಂದ್ ನಿಮಿಷ ಇರ್ರಿ. ಮುಹೂರ್ತಕ್ಕೆ ಇನ್ನು ಬೇಕಾದಷ್ಟು ಟೈಮ್ ಇದೆ. ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಾ? ಲೇ, ಮುಹೂರ್ತ ನಮಗೋಸ್ಕರ ಕಾಯೋದಿಲ್ಲ ಕಣೆ. ರೆಡಿಯಾಗಿದ್ದು ನಾವು ಮುಹೂರ್ತಕ್ಕೆ ಕಾಯ್ಬೇಕು, ಗೊತ್ತಾಯ್ತಾ? ಪದ್ಮ, ಇದೊಂದು ದಿವಸಕ್ಕೋಸ್ಕರ ಎಷ್ಟು ವರ್ಷಗಳಿಂದ ನಾನು ತಪಸ್ ಮಾಡ್ತಾ ಇದ್ದೆ ಗೊತ್ತಾ? ಅದು ಇವತ್ತು ಕೂಡ ಬಂದಿದೆ. ನಿನ್ನ ಬಾಳ್ನಲ್ಲಿ ಇನ್ನು ಕಷ್ಟ ಅನ್ನೋದು ಯಾವತ್ತೂ ಇರೋದಿಲ್ಲಮ್ಮ. ನಿನ್ನ ಜೀವನದಲ್ಲಿ ಸಂತೋಷ ಬೇಕು. ನಿಜ ಮಾವ. ಪದ್ಮನ್ ಕಣ್ಣಲ್ಲಿ ಇನ್ ಯಾವತ್ತೂ ನೀರ್ ಬರಲ್ಲ. ಹಾಗೊಂದ್ ವೇಳೆ ಬಂದ್ರು ಅದು ಆನಂದ ಬಾಷ್ಪ ಆಗಿರುತ್ತೆ. ತಗೊಳ್ಳಿ ಅದು. ಪದ್ಮ ತಗೋ. ಅರೆ, ಇದೇನಮ್ಮ, ನೀನಿನ್ನೂ ರೆಡಿನೇ ಆಗಿಲ್ವಾ? ರೆಡಿ ಆಗೋದಿರ್ಲಿ, ನಿನ್ನೆ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ರೀ. ಊಟ ಮಾಡಿಲ್ವಾ? ಯಾಕಮ್ಮ ರಾಣಿ? ಅದು ಮಾವ, ವರ್ಷಗಟ್ಲೆ ಸತಾಯಿಸಿ ಎಷ್ಟೋ ನೋವು ಹಿಂಸೆ ಅನುಭವಿಸಿದ ಮೇಲೆ ಈಗ ಪದ್ಮನ್ ಮದ್ವೆ ಸೆಟ್ ಆಗಿದೆ. ಅದಕ್ಕೆ ಈ ಮದ್ವೆಗೆ ಯಾವ ವಿಘ್ನಗಳು ಬರ್ದೇ ಇರ್ಲಿ ಅಂತ ನಿನ್ನೆಯಿಂದ ಊಟ ನಿದ್ದೆ ಬಿಟ್ಟು ವಿನಾಯಕನ್ ವ್ರತ ಮಾಡಿದೆ.
ಅಷ್ಟೇ ಅಲ್ಲ, ಪದ್ಮನ್ಗೆ ಸಂತೋಷ ಸಿಗುತ್ತೆ ಅನ್ನೋದಾದ್ರೆ ಇಂಥ ಎಷ್ಟೋ ವ್ರತಗಳನ್ನ ನಾನು ಮಾಡ್ತೀನಿ. ರಾಣಿ, ಅದಕ್ಕೆ ನಿನ್ನನ್ನು ನಮ್ಮನೆ ಬೆಳಕು ಅಂತ ತಿಳ್ಕೊಂಡ್ರು. ನೀನು ಇಷ್ಟು ನಿಷ್ಠೆಯಿಂದ ವ್ರತ ಮಾಡಿದ್ಯಾ ಅಂದಮೇಲೆ ನಮ್ಮ ಪದ್ಮನ್ ಮದುವೆಗೆ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ. ಪದ್ಮ, ಅತ್ತೆ ಮನೇಲಿ ಹೇಗಿರ್ಬೇಕು ಅನ್ನೋದಕ್ಕೆ ನಿಮ್ಮ ಅತ್ತಿಗೆನೇ ಒಂದು ನಿದರ್ಶನ. ನೀನು ಒಳ್ಳೆ ಸೊಸೆ ಆಗಬೇಕು ಅನ್ನೋದೇ ನನ್ನ ಆಸೆ. ಮಾವ, ನೀವ್ ನನ್ನನ್ನ ತುಂಬಾ ಹೊಗಳ್ಬೇಡಿ. ಹೊಗಳೋ ಅಂತ ಕೆಲಸ ನಾನೇನ್ ಮಾಡಿಲ್ಲ. ಇಲ್ಲ ಅದಕ್ಕೆ ನಿಮ್ದೆಂತ ಒಳ್ಳೆ ಗುಣ, ಎಷ್ಟು ವಿಶಾಲವಾದ ಮನಸ್ಸು ಅಂತ ನಿಮ್ಗೆ ಗೊತ್ತಿಲ್ಲ. ನನ್ನನ್ನ ಅಕ್ಕನ್ಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ. ಈ ಮದುವೆ ಆಗ್ತಾ ಇದ್ದೀನಲ್ಲ ಅಂತ ಸಂತೋಷ ಒಂದ್ ಕಡೆ ಆದ್ರೆ, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅನ್ನೋ ದುಃಖನೂ ಆಗ್ತಾ ಇದೆ. ಬಿಟ್ಟು ಹೋಗ್ತೀಯ ಅಂದ್ರೆ ಎಲ್ಲಿಗೆ ಹೋಗ್ತೀಯ ಪದ್ಮ? ಇದೇ ಊರಲ್ಲಿ ತಾನೇ ಇರ್ತೀಯ. ನಿನಗ್ ಬೇಕು ಅನ್ಸ್ದಾಗ ನೀನು ಬಂದ್ ಹೋಗ್ಬೋದು. ಇನ್ನೇನಿದ್ರು ನಾವು ಹೊರಗ್ನೋರಮ್ಮ. ನಿಮ್ಮ ಅತ್ತೆ ಮಾವನೇ ನಿನಗ್ ತಂದೆ ತಾಯಿ, ನಿನ್ ಗಂಡನೇ ನಿನಗ್ ಸರ್ವಸ್ವ. ಮರಿಬೇಡ. ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯಮ್ಮ. ನೀನು ಪ್ರೀತಿ ವಿಶ್ವಾಸದಿಂದ ಆ ಮನೆ ಬೆಳಗ್ತಾ ಇದ್ರೆ ಈ ಮನೆ ಸಂತೋಷವಾಗಿರುತ್ತಮ್ಮ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರೋ ಜವಾಬ್ದಾರಿ ನಿನ್ ಮೇಲಿದೀಮ್ಮ. ಆಯ್ತಪ್ಪ, ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದನೇ ನನ್ನ ಶಕ್ತಿ. ಎರಡು ಮನೆಗೆ ಒಳ್ಳೆ ಹೆಸರು ತರೋದಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ಒಳ್ಳೇದಮ್ಮ. ಸರಿ, ಗಂಡಿನ ಕಡೆಯವರೆಲ್ಲ ಬಂದ್ಬಿಡ್ತಾರೆ. ಬೇಗ ರೆಡಿ ಆಗಮ್ಮ. ರಾಣಿ, ನೀನು ರೆಡಿ ಆಗಮ್ಮ. ಪಾಪ ಶಂಕರು ಒಬ್ಬನೇ ದೇವಸ್ಥಾನದಲ್ಲಿ ಅರೇಂಜ್ ಮಾಡ್ತಾ ಇರ್ತಾನೆ. ಎಲ್ಲ ಹೊರಲಿಕ್ಕೆ ಪದ್ಮ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ನನ್ನ ದೃಷ್ಟಿನೇ ತಾಕುತ್ತೀನಿ. ಪದ್ಮ, ಇದುವರೆಗೂ ನೀನು ಕುಮಾರಿ ಪದ್ಮ, ಇನ್ನು ಮುಂದೆ ಶ್ರೀಮತಿ ಪದ್ಮ ಅಂದ್ರೆ ಮಿಸಸ್ ಮಾಧವ ಅಲ್ವಾ? ಅತ್ತೆ, ಪದ್ಮ ನಾಚ್ಕೋತಿದ್ದಾಳೆ.